ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ಭಾಗದಲ್ಲಿ ನಾವು 10ನೇ ತರಗತಿ ವಿಜ್ಞಾನ ಪಠ್ಯಪುಸ್ತಕದ ಅಧ್ಯಾಯ 3 ಲೋಹ ಮತ್ತು ಅಲೋಹಗಳ ಲೋಹೋದ್ಧರಣ, ಲೋಹಗಳ ದೊರೆಯುವಿಕೆ, ಲೋಹಗಳ ಶುದ್ಧೀಕರಣ, ಅವುಗಳಿಗೆ ಸಂಬಂಧಪಟ್ಟ ಪ್ರಶ್ನೆ ಉತ್ತರಗಳನ್ನು ಕಂಡುಕೊಂಡೆವು. ಈ ಭಾಗದಲ್ಲಿ ನಾವು ನಶಿಸುವಿಕೆ, ನಶಿಸುವಿಕೆಯನ್ನು ತಡೆಗಟ್ಟುವಿಕೆ ಹಾಗೂ ನಶಿಸುವಿಕೆಯನ್ನು ತಡೆಗಟ್ಟುವ ಒಂದು ಭಾಗಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ. ಈಗ ನಾವು ಹಿಂದಿನ ಅಧ್ಯಾಯ ಅಂದರೆ ಅಧ್ಯಾಯ 1ರಲ್ಲಿ ಕಲಿತಿರುವ ನಶಿಸುವಿಕೆಯ ಬಗ್ಗೆ ವ್ಯಾಖ್ಯಾನ ತಿಳಿದುಕೊಂಡು ನಂತರ ನಶಿಸುವಿಕೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಅಂಶಗಳು ಹಾಗೂ ನಶಿಸುವಿಕೆಯನ್ನು ತಡೆಗಟ್ಟುವಿಕೆಯ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ಈಗ ನಶಿಸುವಿಕೆ ಎಂದರೆ ಏನು ಎಂದು ಇನ್ನೊಮ್ಮೆ ನಾವು ಇಲ್ಲಿ ತಿಳಿದುಕೊಳ್ಳೋಣ. ಇನ್ನೊಮ್ಮೆ ಏಕೆ ಎನ್ನುತ್ತಿದ್ದೇನೆ, ಏಕೆಂದರೆ ಇದು ಮೊದಲ ಪಾಠದಲ್ಲಿ ಈಗಾಗಲೇ ನಾವು ಕಲಿತಿದ್ದೇವೆ. ಆದರೂ ಕೂಡ ಇಲ್ಲಿ ನಶಿಸುವಿಕೆ ಎಂದರೇನು ಎಂಬ ವ್ಯಾಖ್ಯೆಗೆ ಉತ್ತರವನ್ನು ಕಂಡುಕೊಳ್ಳಲು ಪ್ರಯತ್ನಿಸೋಣ. ನಶಿಸುವಿಕೆ ಎಂದರೆ ಏನು? ಲೋಹವು ತನ್ನ ಸುತ್ತಲಿನ ವಸ್ತುಗಳಾದ ತೇವಾಂಶ, ಆಮ್ಲಗಳು ಇತ್ಯಾದಿಗಳಿಂದ ಆಕ್ರಮಿಸಲ್ಪಟ್ಟಾಗ ಅದು ನಶಿಸುವಿಕೆಗೊಳಗಾಗಿದೆ ಎಂದು ಹೇಳಲಾಗುತ್ತದೆ ಮತ್ತು ಈ ಪ್ರಕ್ರಿಯೆಯನ್ನೇ ನಶಿಸುವಿಕೆ ಎನ್ನುವರು. ಅಂದರೆ ಪ್ರಿಯ ವಿದ್ಯಾರ್ಥಿಗಳೇ, ಲೋಹವು ತನ್ನ ಸುತ್ತಲಿನ ವಸ್ತುಗಳಾದ ತೇವಾಂಶ, ಆಮ್ಲಗಳು ಮತ್ತು ಇತ್ಯಾದಿ ವಸ್ತುಗಳಿಂದ ಆಕ್ರಮಿಸಲ್ಪಟ್ಟಾಗ, ಅಂದರೆ ಇಲ್ಲಿ ಲೋಹಗಳಿಗೆ ತೇವಾಂಶ, ಆಮ್ಲಗಳು ಏನಾಗುತ್ತವೆ, ಅದರ ಮೇಲೆ ಆಕ್ರಮಿಸುತ್ತವೆ. ಆದ್ದರಿಂದ ಅದು ಏನಾಗುತ್ತದೆ, ನಶಿಸುವಿಕೆಗೆ ಒಳಗಾಗುತ್ತದೆ. ಉದಾಹರಣೆಗೆ, ನಶಿಸುವಿಕೆಗೆ ಉದಾಹರಣೆ, ಬೆಳ್ಳಿಯ ಪಾತ್ರೆಗಳನ್ನು ಗಾಳಿಗೆ ತೆರೆದಿಟ್ಟಾಗ ಸ್ವಲ್ಪ ಕಾಲದ ನಂತರ ಕಪ್ಪಾಗುತ್ತದೆ. ಅಂದರೆ ಇಲ್ಲಿ ಲೋಹ ಯಾವುದು? ಬೆಳ್ಳಿ. ತನ್ನ ಸುತ್ತಲಿನ ವಸ್ತು ಯಾವುದಕ್ಕೆ ತೆರೆದಿಟ್ಟಾಗ? ಗಾಳಿಗೆ ತೆರೆದಿಟ್ಟಾಗ ಏನಾಯಿತು? ಇಲ್ಲಿ ಆ ವಸ್ತುಗಳು ಆಕ್ರಮಿಸಲ್ಪಟ್ಟವು. ಯಾವುದನ್ನು ಆಕ್ರಮಿಸಲ್ಪಟ್ಟವು? ಬೆಳ್ಳಿಯನ್ನು ಆಕ್ರಮಿಸಲ್ಪಟ್ಟವು. ಆದ್ದರಿಂದ ಅದರ ಬಣ್ಣ ಏನಾಯಿತು? ಕಪ್ಪಾಯಿತು. ಅಂದರೆ ಇಲ್ಲಿ ಬೆಳ್ಳಿಯ ಲೋಹವು ನಶಿಸುವಿಕೆಗೆ ಒಳಗಾಯಿತು. ನಿಮ್ಮ ಸ್ಕ್ರೀನ್ನ ಮೇಲೆ ಬರ್ತಿರ್ತಕ್ಕಂಥ ಒಂದು ವ್ಯಾಖ್ಯೆ ಮತ್ತು ಉದಾಹರಣೆಯನ್ನು ನೀವು ಚೆನ್ನಾಗಿ ಗಮನಿಸಿದಾಗ ನಮಗೆ ಅರ್ಥವಾಗುತ್ತದೆ. ಈಗ ಕಾರಣ ಅಂದರೆ ಯಾವುದಕ್ಕೆ ಕಾರಣ? ಬೆಳ್ಳಿಯ ಪಾತ್ರೆಗಳನ್ನು ಗಾಳಿಗೆ ತೆರೆದಿಟ್ಟಾಗ ಸ್ವಲ್ಪ ಕಾಲದ ನಂತರ ಕಪ್ಪಾಗುತ್ತದೆ. ಇದಕ್ಕೆ ಕಾರಣವೇನಿರಬಹುದು? ಬೆಳ್ಳಿ ಗಾಳಿಯಲ್ಲಿರುವ ಸಲ್ಫರ್ನ ಜೊತೆ ವರ್ತಿಸಿ ಬೆಳ್ಳಿಯ ಸಲ್ಫೈಡ್ ಅಂದರೆ Ag2S ಪದರವನ್ನು ಉಂಟು ಮಾಡುತ್ತದೆ. ಅಂದರೆ ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಬೆಳ್ಳಿ ಒಂದು ಲೋಹ. ತನ್ನ ಸುತ್ತಲಿರ್ತಕ್ಕಂಥ ವಸ್ತು ಯಾವುದು? ಗಾಳಿಗೆ ತೆರೆದಿಟ್ಟಾಗ ಗಾಳಿಯಲ್ಲಿನ ಯಾವುದರೊಂದಿಗೆ? ಸಲ್ಫರ್ ಅಂತಕ್ಕಂಥ ಒಂದು ವಸ್ತುವಿನೊಂದಿಗೆ ವರ್ತನೆ ಮಾಡುತ್ತದೆ. ಆ ಸಲ್ಫರ್ ಅಂತಕ್ಕಂಥ ವಸ್ತು ಏನಾಗುತ್ತದೆ ಅಂದರೆ ಇಲ್ಲಿ ಆ ಬೆಳ್ಳಿಯನ್ನು ಏನಾಗುತ್ತದೆ, ಇಲ್ಲಿ ಆಕ್ರಮಿಸುತ್ತದೆ. ಆದ್ದರಿಂದ ಬೆಳ್ಳಿಯ ಸಲ್ಫೈಡ್ ಪದರ ಉಂಟು ಮಾಡುತ್ತದೆ. ಈ ಒಂದು ರಾಸಾಯನಿಕ ಪ್ರಕ್ರಿಯೆಯನ್ನು ಈ ಕೆಳಗಿನಂತೆ ನಾವು ಕ್ರೋಢೀಕರಿಸಬಹುದು. 2Ag ಅಂದರೆ ಬೆಳ್ಳಿ ಪ್ಲಸ್ S ಅಂದರೆ ಸಲ್ಫರ್ ಅಥವಾ ಗಂಧಕ ಇಸ್ ಗಿವ್ ಟು Ag2S ಅಂದರೆ ಇಲ್ಲಿ ಬೆಳ್ಳಿಯ ಸಲ್ಫೈಡ್. ಇಲ್ಲಿ ನಿಮ್ಮ ಸ್ಕ್ರೀನ್ನ ಮೇಲೆ ಬರ್ತಿರ್ತಕ್ಕಂಥ ಒಂದು ಹೊಳಪುಳ್ಳ ಬೆಳ್ಳಿ ಅಂದರೆ ಅದು ಸಲ್ಫರ್ನೊಂದಿಗೆ ವರ್ತಿಸುವಕ್ಕಿಂತ ಮುಂಚಿತವಾಗಿರ್ತಕ್ಕಂಥ ಬೆಳ್ಳಿಯ ಒಂದು ಬಣ್ಣ ನೋಡಿ. ನಂತರ ಆ ಬೆಳ್ಳಿಯು ಗಾಳಿಯಲ್ಲಿನ ಸಲ್ಫರ್ನ ಜೊತೆ ವರ್ತಿಸಿ ಬೆಳ್ಳಿಯ ಸಲ್ಫೈಡ್ ಪದರ ಉಂಟು ಮಾಡಿರುವ ಒಂದು ಕಪ್ಪು ಬಣ್ಣದ ಬೆಳ್ಳಿಯ ಸಲ್ಫೈಡನ್ನು ಏನು ಮಾಡಬಹುದು, ಅಲ್ಲಿ ಸ್ಕ್ರೀನ್ನ ಮೇಲೆ ನೋಡಬಹುದು. ಇದರಿಂದ ನಮಗೆ ಏನು ಗೊತ್ತಾಗುತ್ತದೆ ಅಂದರೆ ನಶಿಸುವಿಕೆ ಎಂದರೇನು ಎಂಬುದು ತಿಳಿಯುತ್ತದೆ. ಅಂದರೆ ಏನು ಪ್ರಿಯ ವಿದ್ಯಾರ್ಥಿಗಳೇ, ಲೋಹವು ತನ್ನ ಸುತ್ತಮುತ್ತಲಿನ ವಸ್ತುಗಳಾಗಿರ್ತಕ್ಕಂಥ ತೇವಾಂಶ ಆಗಿರ್ಬೋದು, ಆಮ್ಲಗಳಾಗಿರ್ಬೋದು, ಇತರೆ ಯಾವುದೇ ವಸ್ತುಗಳಿಂದ ಆಕ್ರಮಿಸಲ್ಪಟ್ಟಾಗ ಅದು ರಾಸಾಯನಿಕ ಪ್ರಕ್ರಿಯೆಗೆ ಒಳಪಟ್ಟು ಏನಾಗುತ್ತದೆ, ಅಲ್ಲಿ ಹೊಸ ವಸ್ತು ಉಂಟಾಗಿ ಅದು ನಶಿಸುವಿಕೆಗೆ ಒಳಗಾಗುತ್ತದೆ ಎಂದು ನಾವು ಹೇಳಬಹುದು. ಇನ್ನು ನಶಿಸುವಿಕೆಗೆ ಎರಡನೇ ಉದಾಹರಣೆ, ತಾಮ್ರವು ಗಾಳಿಯಲ್ಲಿರುವ ತೇವಪೂರಿತ ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಅಂದರೆ CO2 ಜೊತೆ ಪ್ರತಿವರ್ತಿಸಿದಾಗ ನಿಧಾನವಾಗಿ ತನ್ನ ಹೊಳೆಯುತ್ತಿರುವ ಕಂದು ಪದರವನ್ನು ಕಳೆದುಕೊಳ್ಳುತ್ತದೆ ಮತ್ತು ಹಸಿರು ಪದರವನ್ನು ಪಡೆದುಕೊಳ್ಳುತ್ತದೆ. ಈ ಹಸಿರು ವಸ್ತುವೇ ತಾಮ್ರದ ಕಾರ್ಬೋನೇಟ್ Cu2OH2CO3. ಅಂದರೆ ಪ್ರಿಯ ವಿದ್ಯಾರ್ಥಿಗಳಲ್ಲಿ ತಾಮ್ರ ಏನಾಗುತ್ತದೆ, ಇಲ್ಲಿ ಲೋಹವಾಗುತ್ತದೆ. ತನ್ನ ಸುತ್ತಲಿನ ವಸ್ತುವಾಗಿರ್ತಕ್ಕಂಥ
ಗಾಳಿ. ಆ ಗಾಳಿಯಲ್ಲಿರುವ ತೇವಪೂರಿತ ಇಂಗಾಲದ ಡೈಆಕ್ಸೈಡ್ ಜೊತೆ ಏನು ಮಾಡ್ತದೆ? ಇದು ರಾಸಾಯನಿಕವಾಗಿ ವರ್ತಿಸುತ್ತದೆ. ರಾಸಾಯನಿಕವಾಗಿ ವರ್ತಿಸಿದಾಗ ಅದು ರಾಸಾಯನಿಕವಾಗಿ ವರ್ತಿಸುವಕ್ಕಿಂತ ಮುಂಚಿತವಾಗಿ ಯಾವುದು? ತಾಮ್ರ ಯಾವ ಬಣ್ಣದಾಗಿತ್ತು? ಕಂದು ಪದರವನ್ನು ಹೊಂದಿತ್ತು. ಅದು ಯಾವಾಗ ತಾಮ್ರವು ಗಾಳಿಯಲ್ಲಿರುವ ತೇವಪೂರಿತ ಇಂಗಾಲ ಡೈಆಕ್ಸೈಡ್ ಜೊತೆ ರಾಸಾಯನಿಕವಾಗಿ ವರ್ತಿಸಿತ್ತು, ನಂತರ ಅದರ ಒಂದು ಕಂದು ಪದರ ಕಳೆದುಕೊಳ್ಳುತ್ತಾ ಯಾವ ಪದರವನ್ನು ಉಂಟಾಯಿತಲ್ಲಿ? ಹಸಿರು ಪದರವನ್ನು ಪಡೆದುಕೊಳ್ಳುತ್ತದೆ. ಈ ಹಸಿರು ವಸ್ತುವಿಗೆ ನಾವು ಏನೆನ್ನುತ್ತೇವೆ? ಹೊಸ ವಸ್ತು ಯಾವುದು? ತಾಮ್ರದ ಕಾರ್ಬೋನೇಟ್. ಇದರ ರಾಸಾಯನಿಕ ಅಣುಸೂತ್ರವನ್ನು ನಾನು ಇಲ್ಲಿ ನಿಮಗೆ ಹೇಳಿದ್ದೇನೆ. ಈ ನಿಮ್ಮ ಸ್ಕ್ರೀನ್ನ ಮೇಲೆ ಬರ್ತಿರ್ತಕ್ಕಂಥ ಒಂದು ಚಿತ್ರವನ್ನು ನೋಡಿ. ನೀವು ಆ ತಾಮ್ರ ಮುಂಚೆ ಇರ್ತಕ್ಕಂಥ ತಾಮ್ರ ಮುಂಚೆ ಅಂದರೆ ಇಲ್ಲಿ ಗಾಳಿಯಲ್ಲಿರುವ ತೇವಪೂರಿತ ಇಂಗಾಲದ ಡೈಆಕ್ಸೈಡ್ ಜೊತೆ ಪ್ರತಿವರ್ತಿಸುವುದಕ್ಕಿಂತ ಮುಂಚಿತವಾಗಿರ್ತಕ್ಕಂಥ ತಾಮ್ರದ ಬಣ್ಣ ಯಾವುದಿದೆ? ಇಲ್ಲಿ ಕಂದು ಪದರ ಹೊಂದಿದೆ. ಅದು ಯಾವಾಗ ಗಾಳಿಯಲ್ಲಿರುವ ತೇವಪೂರಿತ ಇಂಗಾಲದ ಡೈಆಕ್ಸೈಡ್ ಜೊತೆ ವರ್ತಿಸಿತ್ತು, ನಂತರ ಅದು ಕಂದು ಪದರವನ್ನು ಕಳೆದುಕೊಂಡು ಯಾವ ಪದರ ಉಂಟಾಯಿತಲ್ಲಿ? ಹಸಿರು ಪದರ ಹೊಂದಿರುವ ತಾಮ್ರದ ನೀವು ಚಿತ್ರವನ್ನು ಇಲ್ಲಿ ಕಾಣಬಹುದು. ಅಂದರೆ ಅದು ನಂತರ ಹಸಿರು ಪದರವನ್ನು ಹೊಂದಿತು. ಯಾವುದು? ತಾಮ್ರ. ಹಸಿರು ಪದರ ಹೊಂದಿರುವ ವಸ್ತುವಿಗೆ ನಾವು ತಾಮ್ರದ ಕಾರ್ಬೋನೇಟ್ ಎನ್ನುತ್ತೇವೆ. ಇದು ನೀವು ಸ್ಕ್ರೀನ್ನ ಮೇಲೆ ಕಾಣ್ತಿರುವ ಚಿತ್ರದೊಂದಿಗೆ ನೀವು ಚೆನ್ನಾಗಿ ತಿಳಿದುಕೊಳ್ಳಬಹುದು. ಈ ಒಂದು ರಾಸಾಯನಿಕ ಪ್ರಕ್ರಿಯೆಯ ಒಂದು ರಾಸಾಯನಿಕ ಸಮೀಕರಣವನ್ನು ನಾವು ಈ ಕೆಳಗಿನಂತೆ ಕ್ರೋಢೀಕರಿಸಿ ಅಭ್ಯಾಸ ಮಾಡಬಹುದು. 2Cu ಪ್ಲಸ್ O2 ಈಸ್ ಗಿವ್ ಟು 2Cu. ಅಂದರೆ ಪ್ರಿಯ ವಿದ್ಯಾರ್ಥಿಗಳೇ, ತಾಮ್ರವು ಗಾಳಿಯಲ್ಲಿರುವ O2 ಅಂದರೆ ಇಲ್ಲಿ ಆಕ್ಸಿಜನ್ ವರ್ತಿಸಿ ತಾಮ್ರದ ಆಕ್ಸೈಡ್, ನಂತರ ಆ ತಾಮ್ರದ ಆಕ್ಸೈಡ್ ಗಾಳಿಯಲ್ಲಿರ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಜೊತೆ ವರ್ತಿಸಿ CuCO3 ಅಂದರೆ ಇಲ್ಲಿ ಕಾಪರ್ ಕಾರ್ಬೋನೇಟ್ ಎನ್ನುತ್ತೇವೆ. ತಾಮ್ರದ ಕಾರ್ಬೋನೇಟ್ ಇಲ್ಲಿ ಅಂದರೆ ತಾಮ್ರದ ಆಕ್ಸೈಡ್ CuO ಪ್ಲಸ್ CO2 ಅಂದರೆ ಕಾರ್ಬನ್ ಡೈಆಕ್ಸೈಡ್ ಈಸ್ ಗಿವ್ ಟು CuCO3 ಅಂದರೆ ತಾಮ್ರದ ಕಾರ್ಬೋನೇಟ್. ಈಗ ಈ ನಶಿಸುವಿಕೆಗೆ ಮೂರನೆಯ ಉದಾಹರಣೆ. ಕಬ್ಬಿಣವನ್ನು ತೇವಪೂರಿತ ಗಾಳಿಗೆ ದೀರ್ಘಕಾಲದವರೆಗೆ ತೆರೆದಿಟ್ಟಾಗ ಅದರ ಮೇಲೆ ಕಂದು ಬಣ್ಣದ ಚಿಕ್ಕೆಯಂತಹ ಪದರ ಉಂಟಾಗುತ್ತದೆ. ಇದನ್ನು ನಾವು ತುಕ್ಕು ಎನ್ನುವರು. ಪ್ರಿಯ ವಿದ್ಯಾರ್ಥಿಗಳೇ, ಈ ನಶಿಸುವಿಕೆಯ ಒಂದು ವ್ಯಾಖ್ಯಾನದೊಂದಿಗೆ ನೀವು ಉದಾಹರಣೆಯನ್ನು ತಿಳಿದುಕೊಳ್ಳುತ್ತಾ ಹೋದಾಗ ನಿಮಗೆ ನಶಿಸುವಿಕೆ ಎಂದರೇನು ಎಂದು ಯಾವಾಗಲೂ ಕೇಳಿದರು. ಯಾವಾಗಲೂ ಅಂದರೆ ಈವಾಗಲಾಗಬಹುದು, ಒಂದು ತಿಂಗಳಾಗಿರ್ಬೋದು, ನಿಮ್ಮ ಪರೀಕ್ಷೆ ವೇಳೆ ಆಗಲಿ, ಆವಾಗ ಕೇಳಿದರೂ ನೀವು ಚೆನ್ನಾಗಿ ನೆನಪಿಟ್ಟುಕೊಂಡು ಬರೆಯಬಹುದು. ಯಾವಾಗ ನೀವು ವ್ಯಾಖ್ಯಾನವನ್ನು ಮೊದಲು ನೀವು ಕಂಠಪಾಠ ಅಥವಾ ಅದನ್ನು ಚೆನ್ನಾಗಿ ಮನನ ಮಾಡಿಕೊಂಡು ಆ ಒಂದು ವ್ಯಾಖ್ಯಾನವನ್ನು ಉದಾಹರಣೆಯೊಂದಿಗೆ ಹೋಲಿಸುತ್ತಾ ಹೋಗಿ. ಇಲ್ಲಿ ನೋಡಿ, ಈ ಮೂರನೇ ಉದಾಹರಣೆಯೊಂದಿಗೆ ನಾನು ನಶಿಸುವಿಕೆ ಎಂದರೇನು ಎಂದು ಹೋಲಿಸುತ್ತಾ ಹೇಳುತ್ತಾ ನಿಮಗೆ ಹೋಗುತ್ತೇನೆ. ಆವಾಗ ನಿಮಗೆ ಚೆನ್ನಾಗಿ ತಿಳಿಯುತ್ತೆ. ನಶಿಸುವಿಕೆಯ ಒಂದು ವ್ಯಾಖ್ಯಾನವೇನಿದೆ? ಲೋಹವು ತಮ್ಮ ಸುತ್ತಮುತ್ತಲಿನ ವಸ್ತುಗಳಾಗಿರ್ತಕ್ಕಂಥ ಯಾವ್ಯಾವ ವಸ್ತುಗಳಂತೆ ಈಗಾಗಲೇ ನಾನು ಹೇಳಿದ್ದೇನೆ ನಿಮಗೆ. ತೇವಾಂಶ, ಆಮ್ಲಗಳು ಇತ್ಯಾದಿಗಳಿಂದ ಆಕ್ರಮಿಸಲ್ಪಟ್ಟಾಗ ಅವು ಏನಾಗುತ್ತವೆ? ನಶಿಸುವಿಕೆಗೆ ಒಳಗಾಗುತ್ತವೆ. ಈಗ ಈ ಉದಾಹರಣೆ ಮೂರನ್ನು ನಾವು ಏನು ಮಾಡ್ತೇವೆ ಇದರೊಂದಿಗೆ ಹೋಲಿಸಿ ನಾನು ನಿಮಗೆ ಪ್ರಯತ್ನಿಸುತ್ತೇನೆ. ಕಬ್ಬಿಣ ಅಂದರೆ ಕಬ್ಬಿಣ ಏನಾಗುತ್ತೆ ಇಲ್ಲಿ? ಲೋಹ. ಕಬ್ಬಿಣವು ತೇವಪೂರಿತ ಗಾಳಿಗೆ ಅಂದರೆ ತನ್ನ ಸುತ್ತಮುತ್ತಲಿನ ವಸ್ತು ಯಾವುದಿಲ್ಲಿ? ಗಾಳಿಗೆ ದೀರ್ಘಕಾಲದವರೆಗೆ ತೆರೆದಿಟ್ಟಾಗ ಅದರ ಮೇಲೆ ಕಂದು ಬಣ್ಣದ ಅಂದರೆ ಏನಾಯ್ತು ಇಲ್ಲಿ? ಕಬ್ಬಿಣ ಒಂದು ಲೋಹ ತನ್ನ ಸುತ್ತಮುತ್ತಲಿರ್ತಕ್ಕಂಥ ವಸ್ತುವಿಗೆ ನಾವು ಏನು ಮಾಡಿದೆವು ಇಲ್ಲಿ? ತೆರೆದಿಟ್ಟಾಗ ಸುತ್ತಮುತ್ತಲಿನ ವಸ್ತುವಿರ್ತಕ್ಕಂಥ ಆ ತೇವಪೂರಿತ ಗಾಳಿಯೊಂದಿಗೆ ಕಬ್ಬಿಣ ವರ್ತಿಸಿ ರಾಸಾಯನಿಕ ಕ್ರಿಯೆ ಉಂಟಾಗಿ ಅದರ ಒಂದು ಪದರದ ಮೇಲೆ ಯಾವ ಬಣ್ಣ ಉಂಟಾಯಿತು? ಕಂದು ಬಣ್ಣದ ಚಕ್ಕೆಯಂಥ ಪದರ ಉಂಟಾಗುತ್ತದೆ. ಇದನ್ನು ನಾವು ಏನೆಂದು ಕರೆಯುತ್ತೇವೆ? ತುಕ್ಕು ಎನ್ನುತ್ತೇವೆ. ಇದೇ ಏನಾಗುತ್ತೆ ಅಂದರೆ ನಶಿಸುವಿಕೆಗೆ ಮೂರನೇ ಉದಾಹರಣೆ ಆಗುತ್ತದೆ. ಈ ರಾಸಾಯನಿಕ ಕ್ರಿಯೆಯ ಸಮೀಕರಣವನ್ನು ಈ ಕೆಳಗಿನಂತೆ ಕ್ರೋಢೀಕರಿಸಲಾಗಿದೆ. 4Fe ಪ್ಲಸ್ 3O2 ಪ್ಲಸ್ 2H2O ಈಸ್ ಗಿವ್ ಟು 2Fe2O3H2O. ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ನಶಿಸುವಿಕೆಯ ಮುಂಚಿತವಾಗಿರ್ತಕ್ಕಂಥ ಒಂದು ಕಬ್ಬಿಣದ ಚಿತ್ರ. ನಶಿಸುವಿಕೆಗೊಳಗಾದ ನಂತರ ಅಂದರೆ ತುಕ್ಕು ಹಿಡಿದ ಕಬ್ಬಿಣದ ಒಂದು ಚಿತ್ರ ನಿಮ್ಮ ಸ್ಕ್ರೀನ್ನ ಮೇಲೆ ಕಾಣುತ್ತಿದ್ದನ್ನು ನೋಡಿ ನೀವು ಇನ್ನೂ ಚೆನ್ನಾಗಿ ತಿಳಿದುಕೊಳ್ಳಬಹುದು. ಈಗ ಯಾವ ಸನ್ನಿವೇಶಗಳಲ್ಲಿ ಕಬ್ಬಿಣ ತುಕ್ಕು ಹಿಡಿಯುತ್ತದೆ ಎಂದು ನಾವೀಗ ತಿಳಿದುಕೊಳ್ಳೋಣ.
ಈ ಸನ್ನಿವೇಶವನ್ನು ನಾವು ತಿಳಿದುಕೊಳ್ಳಲು ಇಲ್ಲೊಂದು ಚಟುವಟಿಕೆಯನ್ನು ಮಾಡೋಣ. ಚಟುವಟಿಕೆ 3.14 ಅಥವಾ ಒಂದು ಪ್ರಯೋಗ. ಯಾವ ಪ್ರಯೋಗ? ಕಬ್ಬಿಣ ತುಕ್ಕು ಹಿಡಿಯುವ ಒಂದು ಸನ್ನಿವೇಶದ ಒಂದು ಪ್ರಯೋಗ. ನಿಮಗೆ ಪಕ್ಕದಲ್ಲಿ ನೀಡಿರುವ ಚಿತ್ರವನ್ನು ನೋಡಿ ತಿಳಿದುಕೊಂಡು ಇಲ್ಲಿ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ನೀವು ಅದರೊಂದಿಗೆ ಹೋಲಿಸಿ ಯಾವ ವಿಧಾನವನ್ನು ನಾನು ಹೇಳುತ್ತಾ ಹೋಗುತ್ತೇನೆ ಅದನ್ನು ನೀವು ಮನದಲ್ಲಿಯೇ ಅರಿತುಕೊಂಡು ನಂತರ ಅದಕ್ಕೆ ನೀವು ಕಾರಣಗಳನ್ನು ಹುಡುಕುತ್ತಾ ಹೋಗಿ ನಂತರ ತೀರ್ಮಾನವೇನು ಬರುತ್ತದೆ ಎಂದು ನಾನು ನಿಮಗೆ ಇಲ್ಲಿ ತಿಳಿಸುತ್ತೇನೆ. ಪ್ರಿಯ ವಿದ್ಯಾರ್ಥಿಗಳೇ, ಈ ಕಬ್ಬಿಣ ತುಕ್ಕು ಹಿಡಿಯುವ ಒಂದು ಸನ್ನಿವೇಶದ ಪ್ರಯೋಗಕ್ಕೆ ಬೇಕಾಗಿರುವ ಸಾಮಗ್ರಿಗಳು 3 ಪ್ರನಾಳಗಳು, 3 ಕಾರ್ಕ್, ನೀರು, ಅಸವಿತ ನೀರು, ಎಣ್ಣೆ, ಶುಷ್ಕ ಕ್ಯಾಲ್ಸಿಯಂ ಕ್ಲೋರೈಡ್, ಕಬ್ಬಿಣದ ಮೊಳೆಗಳು. ಪ್ರಯೋಗ ಮಾಡುವ ವಿಧಾನ. ವಿಧಾನ 1, ABC ಎಂದು ಹೆಸರಿಸಿರುವ 3 ಪ್ರನಾಳಗಳನ್ನು ತೆಗೆದುಕೊಂಡು ಪ್ರತಿಯೊಂದರಲ್ಲೂ ಸ್ವಚ್ಛವಾದ 3 ಕಬ್ಬಿಣದ ಮೊಳೆಗಳನ್ನು ಹಾಕಿ. ಇನ್ನು ವಿಧಾನ 2, ಕಬ್ಬಿಣದ ಮೊಳೆಗಳಿರುವ ಎ ಪ್ರನಾಳಕ್ಕೆ ಸ್ವಲ್ಪ ನೀರನ್ನು ಹಾಕಿ ರಬ್ಬರ್ ಕಾರ್ಕ್ನಿಂದ ಮುಚ್ಚಿ. ಅಂದರೆ ಪ್ರಿಯ ವಿದ್ಯಾರ್ಥಿಗಳೇ, ಪ್ರನಾಳದಲ್ಲಿ ಈ ಮುಂಚೆಯೇ ನಾವು ಏನು ಹಾಕಿದ್ದೇವೆ? ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಚಿತ್ರವನ್ನು ಚೆನ್ನಾಗಿ ಗಮನಿಸಿ. ಕಬ್ಬಿಣದ ಮೊಳೆಗಳನ್ನು ನಾವು ಪ್ರನಾಳ ಏನಲ್ಲಿ ಹಾಕಿದ್ದೇವೆ. ಎಷ್ಟು ಕಬ್ಬಿಣದ ಮೊಳೆಗಳು? 3 ಕಬ್ಬಿಣದ ಮೊಳೆಗಳನ್ನು ನಾವು ಹಾಕಿದ್ದೇವೆ. ಈಗ ಅದರಲ್ಲಿ ಏನು ಹಾಕಿದ್ದೆವು? ಕಬ್ಬಿಣದ ಮೊಳೆಗಳಿರುವ ಎ ಪ್ರನಾಳಕ್ಕೆ ಸ್ವಲ್ಪ ನೀರನ್ನು ಹಾಕಿ ರಬ್ಬರ್ ಕಾರ್ಕ್ನಿಂದ ನಾವು ಮುಚ್ಚಿದೆವು. ಇನ್ನು ನಂತರ ವಿಧಾನ 3ರಲ್ಲಿ ಕಬ್ಬಿಣದ ಮೊಳೆಗಳಿರುವ ಬಿ ಪ್ರನಾಳಕ್ಕೆ ಕುದಿಸಿರುವ ಅಸವಿತ ನೀರನ್ನು ಹಾಕಿ ಅದಕ್ಕೆ 1 ml ಎಣ್ಣೆಯನ್ನು ಹಾಕಿ ಕಾರ್ಕ್ನಿಂದ ಮುಚ್ಚಿ. ಎಣ್ಣೆಯು ನೀರಿನ ಮೇಲೆ ತೇಲುತ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, ಎಣ್ಣೆ ನೀರಿನ ಮೇಲೆ ಏಕೆ ತೇಲುತ್ತದೆ ಹೇಳಿ ನೋಡೋಣ. ನಿಮ್ಮ ಹಿಂದಿನ ಒಂದು ತರಗತಿಯ ಅನುಭವದ ಆಧಾರದ ಮೇಲೆ ನೀವು ಕಮೆಂಟ್ನಲ್ಲಿ ತಿಳಿಸಿ. ಏಕೆಂದರೆ ಎಣ್ಣೆಯ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ. ಆದ್ದರಿಂದ ಇದು ಗಾಳಿಯು ನೀರಿನಲ್ಲಿ ವಿಲೀನವಾಗುವುದನ್ನು ಏನು ಮಾಡ್ತಿದ್ರು? ತಡೆಗಟ್ಟುತ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, ಅದಕ್ಕೋಸ್ಕರ ನಾವು ಬಿ ಪ್ರಮಾಣದಲ್ಲಿ ಏನು ಮಾಡಿದ್ದೆವು? ನೀರಿನ ಮೇಲೆ ಎಣ್ಣೆಯನ್ನು ನಾವು ಹಾಕಿದೆವು. ಹಾಕಿದಾಗ ಆ ಎಣ್ಣೆ ಏನು ಮಾಡಿತು? ನೀರಿನ ಮೇಲೆ ತೇಲುವ ಎಣ್ಣೆ ಆ ಒಂದು ಗಾಳಿಯನ್ನು ನೀರಿನೊಳಗೆ ಪ್ರವೇಶಿಸದಂತೆ ಅದು ಏನಾಯ್ತಂದರೆ ತಡೆಗಟ್ಟಿತು. ಗಾಳಿಯು ನೀರಿನ ವಿಲೀನವಾಗುವುದನ್ನು ತಡೆಗಟ್ಟಿತು. ಇನ್ನು ಪ್ರಯೋಗ ಹಂತದ 4ನೇ ವಿಧಾನ. ಕಬ್ಬಿಣದ ಮೊಳೆಗಳಿರುವ ಸಿ ಪ್ರನಾಳಕ್ಕೆ ಸ್ವಲ್ಪ ಶುಷ್ಕ ಕ್ಯಾಲ್ಸಿಯಂ ಕ್ಲೋರೈಡನ್ನು ಹಾಕಿ. ನಾವು ಈ ಮುಂಚೆಯ ಅಧ್ಯಯನದಲ್ಲಿ ಶುಷ್ಕ ಕ್ಯಾಲ್ಸಿಯಂ ಕ್ಲೋರೈಡ್ನ ಒಂದು ಕಾರ್ಯವನ್ನು ಕೂಡ ನಾವು ತಿಳಿದುಕೊಂಡಿದ್ದೇವೆ. ಶುಷ್ಕ ಕ್ಯಾಲ್ಸಿಯಂ ಕ್ಲೋರೈಡ್ ಏನು ಮಾಡ್ತದೆ? ಆ ಗಾಳಿಯಲ್ಲಿರ್ತಕ್ಕಂಥ ಒಂದು ತೇವಾಂಶವನ್ನು ಹೀರಿಕೊಳ್ಳುತ್ತದೆ. ಕಾರ್ಕ್ನಿಂದ ಮುಚ್ಚಿ. ಶುಷ್ಕ ಕ್ಯಾಲ್ಸಿಯಂ ಕ್ಲೋರೈಡ್ ಗಾಳಿಯಲ್ಲಿ ಇರಬಹುದಾದ ತೇವಾಂಶವನ್ನು ಹೀರಿಕೊಳ್ಳುತ್ತದೆ. ಈ ಪ್ರನಾಳಗಳನ್ನು ಕೆಲವು ದಿನಗಳ ಕಾಲ ಹಾಗೆಯೇ ಬಿಡಿ, ನಂತರ ಗಮನಿಸಿ. ಅಂದರೆ ಪ್ರಿಯ ವಿದ್ಯಾರ್ಥಿಗಳೇ, ಪಕ್ಕದಲ್ಲಿ ಕಾಣ್ತಿರುವ ಸ್ಕ್ರೀನನ್ನು ಚೆನ್ನಾಗಿ ಗಮನಿಸಿ ವೀಕ್ಷಣೆಯನ್ನು ನೀವು ದಾಖಲಿಸಿಕೊಳ್ಳಿ. ಮೊದಲನೇ ವಿಧಾನದಲ್ಲಿ ನಾವು 3 ಪ್ರನಾಳಗಳು ABC ಎಂದು ಹೆಸರಿಸಿರ್ತಕ್ಕಂಥ 3 ಪ್ರನಾಳಗಳು. ಪ್ರತಿಯೊಂದು ಪ್ರನಾಳದಲ್ಲಿ ನಾವು ಏನು ತೆಗೆದುಕೊಂಡೆವು? 3 ಸ್ವಚ್ಛವಾಗಿರ್ತಕ್ಕಂಥ ಮೊಳೆಗಳು. ಮೊದಲನೇ ಪ್ರನಾಳಕ್ಕೆ ನಾವು ಏನು ಹಾಕಿದೆವು? ನೀರನ್ನು ಹಾಕಿದೆವು. ಇನ್ನು 2ನೇ ಪ್ರನಾಳವಾಗಿರ್ತಕ್ಕಂಥ ಬಿಗೆ ಅಸವಿತ ನೀರನ್ನು ಹಾಕಿ ಅದಕ್ಕೆ ಎಣ್ಣೆಯನ್ನು ಕೂಡ ಹಾಕಿದೆವು. ಆವಾಗ ಎಣ್ಣೆ ಏನಾಯಿತು? ನೀರಿನ ಮೇಲೆ ತೇಲಿತು. ಆ ಎಣ್ಣೆಯ ಕಾರ್ಯವೇನು? ಅಲ್ಲಿ ಆ ಎಣ್ಣೆ ಏನು ಮಾಡ್ತದೆ? ಆ ನೀರಿನಲ್ಲಿ ಗಾಳಿಯ ವಿಲೀನವನ್ನು ಏನು ಮಾಡ್ತದೆ? ಅದು ತಡೆಗಟ್ಟುತ್ತದೆ. ಇನ್ನು ಕಬ್ಬಿಣದ ಮೊಳೆಗಳಿರುವ ಸಿ ಪ್ರನಾಳಕ್ಕೆ ಏನು ಹಾಕಿದೆವು? ಶುಷ್ಕ ಕ್ಯಾಲ್ಸಿಯಂ ಕ್ಲೋರೈಡ್. ಇದರ ಕಾರ್ಯ ಅದು ಸುತ್ತಲಿನ ಒಂದು ತೇವಾಂಶವನ್ನು ಏನು ಮಾಡ್ತದೆ? ಅದು ಹೀರಿಕೊಳ್ಳುತ್ತದೆ. ಅಂದರೆ ಈ ಪ್ರಯೋಗ ವಿಧಾನದ ಹಂತಗಳ ಆಧಾರದ ಮೇಲೆ ನಾವು ಈ ಪಕ್ಕದಲ್ಲಿ ಕಾಣ್ತಿರುವ ಸ್ಕ್ರೀನನ್ನು ಚೆನ್ನಾಗಿ ಗಮನಿಸಿದಾಗ ನಮಗೆ ವೀಕ್ಷಣೆಯನ್ನು ಚೆನ್ನಾಗಿ ಅರಿಯಲು ತಿಳಿಯುತ್ತದೆ. ನಿಮ್ಮ ಸ್ಕ್ರೀನ್ನ ಮೇಲೆ ಕಾಣ್ತಕ್ಕಂಥ ಮೊದಲನೇ ಪ್ರನಾಳ ಏನಲ್ಲಿರುವ ಮೊಳೆಗಳು ಏನಾಯ್ತು? ಇಲ್ಲಿ ತುಕ್ಕು ಹಿಡಿದಿರುತ್ತವೆ. ಇದಕ್ಕೆ ಕಾರಣ ನಾನು ನಂತರ ತಿಳಿಸುತ್ತೇನೆ. ಮೊದಲು ವೀಕ್ಷಣೆಯನ್ನು ನಾವು ದಾಖಲಿಸಿಕೊಳ್ಳೋಣ. ಪ್ರನಾಳ ಏನಲ್ಲಿರುವ ಮೊಳೆಗಳು ತುಕ್ಕು ಹಿಡಿದಿರ್ತವೆ. ನಂತರ 2ನೇ ವೀಕ್ಷಣೆ. ಆದರೆ ಪ್ರನಾಳ ಬಿ ಮತ್ತು ಸಿ ಯಲ್ಲಿನ ಮೊಳೆಗಳು ತುಕ್ಕು ಹಿಡಿದಿರುವುದಿಲ್ಲ. ಏನಾಗಬಹುದು ಇಲ್ಲಿ ತೀರ್ಮಾನ ಅಥವಾ ಕಾರಣ? ಪ್ರನಾಳ ಏನಲ್ಲಿರುವ ಮೊಳೆಯು ಗಾಳಿ ಮತ್ತು ನೀರಿಗೆ ಏನಾಗಿದೆ? ಇಲ್ಲಿ
ತೆರೆದುಕೊಂಡಿದೆ. ಆದರೆ ಪ್ರನಾಳ ಬಿನಲ್ಲಿರುವ ಮೊಳೆಗಳು ನೀರಿಗೆ ಮಾತ್ರ ತೆರೆದುಕೊಂಡಿವೆ. ಇವು ನೀರಿಗೆ ಮಾತ್ರ ತೆರೆದುಕೊಂಡಿವೆ ಎಂದು ಹೇಗೆ ಹೇಳಬಹುದು ನಾವು? ಏಕೆಂದರೆ ಪ್ರನಾಳ ಬಿನಲ್ಲಿ ನಾವು ಏನು ಹಾಕಿದ್ದೇವೆ ನೆನಪಿಸಿಕೊಳ್ಳಿ, ಅಸವಿತ ನೀರಿನ ಮೇಲೆ ಎಣ್ಣೆಯನ್ನು ಹಾಕಿದ್ದೇವೆ. ಆ ಎಣ್ಣೆಯ ಕಾರ್ಯವೇನು? ಗಾಳಿಯನ್ನು ನೀರಿನಲ್ಲಿ ವಿಲೀನವಾಗದಂತೆ ಅದು ಏನು ಮಾಡುತ್ತದೆ? ಅದು ತಡೆಗಟ್ಟುತ್ತದೆ. ಅಂದರೆ ಮೊಳೆಗಳು ನೀರಿನಲ್ಲಿ ಮುಳುಗಿವೆ. ಮೊಳೆಗಳು ಕೇವಲ ಯಾವುದರ ಸಂಪರ್ಕವಿದೆ? ನೀರಿನ ಸಂಪರ್ಕ ಮಾತ್ರವಿದೆ. ಅಂದರೆ ಪ್ರನಾಳ ಬಿನಲ್ಲಿರುವ ಮೊಳೆಗಳು ನೀರಿಗೆ ಮಾತ್ರ ತೆರೆದುಕೊಂಡಿವೆ. ಇನ್ನು ಮೂರನೆಯ ಕಾರಣ, ಮೂರನೇ ತೀರ್ಮಾನವೇನಾಗಬಹುದು? ಪ್ರನಾಳ ಸಿನಲ್ಲಿರುವ ಮೊಳೆಗಳು ಶುಷ್ಕ ಗಾಳಿಗೆ ತೆರೆದುಕೊಂಡಿವೆ. ಅಂದರೆ ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಮೊಳೆ ತುಕ್ಕು ಹಿಡಿಯಲು ಅಥವಾ ಕಬ್ಬಿಣದ ವಸ್ತುಗಳು ನಮಗೆ ತುಕ್ಕು ಹಿಡಿಯಲು ಏನು ಬೇಕೆಂದು ಅನಿಸುತ್ತದೆ? ಇಲ್ಲಿ ತೇವಾಂಶ ಪೂರಿತ ಗಾಳಿಯೊಂದಿಗೆ ಕಬ್ಬಿಣವು ವರ್ತಿಸಿದಾಗ ಏನಾಗುತ್ತದೆ? ತುಕ್ಕು ಹಿಡಿಯುತ್ತದೆ. ಇಲ್ಲೊಂದು ನಾನು ನಿಮಗೆ ವಿಶೇಷ ಸೂಚನೆಯನ್ನು ನೀಡಿದ್ದೇನೆ, ನೋಡಿ ತಿಳಿದುಕೊಳ್ಳಿ. ಕಬ್ಬಿಣವು ಗಾಳಿ ಮತ್ತು ನೀರಿಗೆ ತೆರೆದುಕೊಂಡಾಗ ಅಥವಾ ತೇವಾಂಶ ಭರಿತ ಗಾಳಿಯೊಂದಿಗೆ ವರ್ತಿಸಿ ತುಕ್ಕು ಅಥವಾ ಜಂಗು ಹಿಡಿಯುತ್ತದೆ. ಅಂದರೆ ಪ್ರಿಯ ವಿದ್ಯಾರ್ಥಿಗಳೇ, ನೀವು ಇಲ್ಲಿ ಏನನ್ನು ಕಂಡುಕೊಂಡಿರಿ? ಇಲ್ಲಿ ಕಬ್ಬಿಣ ಜಂಗು ಹಿಡಿಯಬೇಕಾದಲ್ಲಿ ಅದಕ್ಕೆ ಗಾಳಿ ಮತ್ತು ನೀರಿನ ಎರಡೂ ಸಂಪರ್ಕ ಕೂಡ ಬೇಕು ಎಂದು ನಮಗೆ ಇಲ್ಲಿ ತಿಳಿಯಿತು. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ಆ ಒಂದು ಕಬ್ಬಿಣ, ಬೆಳ್ಳಿ ಮತ್ತು ತಾಮ್ರಗಳ ಒಂದು ನಶಿಸುವಿಕೆ ಹೇಗೆ ಉಂಟಾಗುತ್ತದೆ ಎಂದು ತಿಳಿದುಕೊಂಡೆವು. ಈಗ ಆ ನಶಿಸುವಿಕೆಯನ್ನು ನಾವು ತಡೆಗಟ್ಟುವಿಕೆ, ಯಾವ ನಶಿಸುವಿಕೆಯನ್ನು? ಲೋಹಗಳ ನಶಿಸುವಿಕೆಯನ್ನು ನಾವು ತಡೆಗಟ್ಟುವುದರ ಬಗ್ಗೆ ಅಧ್ಯಯನ ಮಾಡೋಣ. ನಶಿಸುವಿಕೆಯನ್ನು ತಡೆಗಟ್ಟಲು ನಾವು ಬಣ್ಣ ಹಚ್ಚುವುದು, ಎಣ್ಣೆ ಸವರುವುದು, ಗ್ರೀಸ್ ಹಚ್ಚುವುದು, ಗ್ಯಾಲ್ವನೀಕರಣ, ಕ್ರೋಮಿಯಂ ಲೇಪನ, ಆನೋಡೀಕರಣ ಅಥವಾ ಮಿಶ್ರಲೋಹಗಳನ್ನಾಗಿ ಮಾಡುವುದರ ಮೂಲಕ ಕಬ್ಬಿಣ ತುಕ್ಕು ಹಿಡಿಯೋದನ್ನು ತಡೆಗಟ್ಟಬಹುದು. ಇನ್ನು ಎರಡನೆಯ ಒಂದು ಅಂಶ, ಉಕ್ಕು ಮತ್ತು ಕಬ್ಬಿಣವನ್ನು ತುಕ್ಕಿನಿಂದ ರಕ್ಷಿಸಲು ಸತುವಿನ ತೆಳುವಾದ ಲೇಪನವನ್ನು ಮಾಡುವುದಕ್ಕೆ ಗ್ಯಾಲ್ವನೀಕರಣ ಎನ್ನುವರು. ನಿಮಗೆ ಪ್ರಶ್ನೆ ಕೇಳಬಹುದು, ಗ್ಯಾಲ್ವನೀಕರಣ ಎಂದರೇನು ಎಂದು. ಉಕ್ಕು ಮತ್ತು ಕಬ್ಬಿಣವನ್ನು ತುಕ್ಕಿನಿಂದ ಸಂರಕ್ಷಿಸಲು ಅದರ ಮೇಲೆ ಏನು ಮಾಡ್ತೇವೆ ನಾವು? ಸತುವಿನ ತೆಳುವಾದ ಲೇಪನ ಮಾಡುವುದನ್ನು ನಾವು ಗ್ಯಾಲ್ವನೀಕರಣ ಎನ್ನುತ್ತೇವೆ. ಪ್ರಿಯ ವಿದ್ಯಾರ್ಥಿಗಳೇ, ಇವು ಎರಡು ಏನಾದವು? ಇಲ್ಲಿ ನಶಿಸುವಿಕೆಯನ್ನು ತಡೆಗಟ್ಟುವ ಎರಡು ವಿಧಾನಗಳು. ಇನ್ನು ನಂತರ ಮಿಶ್ರಲೋಹಗೊಳಿಸುವಿಕೆಗೆ ಉದಾಹರಣೆ. ನಾವು ಮಿಶ್ರಲೋಹಗೊಳಿಸುವಿಕೆಯಿಂದಲೂ ಕೂಡ ಲೋಹಗಳನ್ನು ನಾವು ನಶಿಸುವಿಕೆಯಿಂದ ಸಂರಕ್ಷಣೆ ಮಾಡಬಹುದು. ಹಾಗಾದರೆ ಮಿಶ್ರಲೋಹಗೊಳಿಸುವಿಕೆ ಹೇಗೆ ನೋಡೋಣ. ಕಬ್ಬಿಣವು ಅತ್ಯಂತ ವ್ಯಾಪಕವಾಗಿ ಬಳಸುವ ಲೋಹ. ವ್ಯಾಪಕವಾಗಿ ಅಂದರೆ ಬಹಳ ಜನರು ಬಹಳ ಕಾರ್ಯಗಳಿಗೋಸ್ಕರ ಬಳಸುವ ಒಂದು ಲೋಹವಾಗಿದೆ. ಯಾವುದು? ಕಬ್ಬಿಣ. ಆದರೆ ಇದನ್ನು ಶುದ್ಧ ರೂಪದಲ್ಲಿ ಎಂದಿಗೂ ಉಪಯೋಗಿಸಲು ಸಾಧ್ಯವಿಲ್ಲ. ಯಾವುದನ್ನು? ಕಬ್ಬಿಣವನ್ನು. ಕಾರಣ, ಶುದ್ಧ ಕಬ್ಬಿಣವು ತುಂಬ ಮೃದುವಾಗಿರುತ್ತದೆ ಮತ್ತು ಉಷ್ಣತೆ ನೀಡಿದಾಗ ಸುಲಭವಾಗಿ ಹಿಗ್ಗುತ್ತದೆ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿ ಮಿಶ್ರಲೋಹಗೊಳಿಸುವಿಕೆಗೆ ಉದಾಹರಣೆಯಲ್ಲಿ ನಿಮಗೆ ಏನು ನೀಡಿದ್ದಾರೆ? ವ್ಯಾಪಕವಾಗಿ ಬಳಸುವ ಲೋಹ ಕಬ್ಬಿಣ. ಇದನ್ನು ನಾವು ಶುದ್ಧ ರೂಪದಲ್ಲಿ ಬಳಸಲು ಸಾಧ್ಯವಿಲ್ಲ. ಏಕೆಂದರೆ ಅದು ತುಂಬ ಮೃದುವಾಗಿರುತ್ತದೆ, ಉಷ್ಣತೆ ನೀಡಿದಾಗ ಅದು ಸುಲಭವಾಗಿ ನಮಗೆ ಹಿಗ್ಗುತ್ತದೆ. ಅಂದರೆ ಪ್ರಿಯ ವಿದ್ಯಾರ್ಥಿಗಳೇ, ಇದು ನಾವು ವ್ಯಾಪಕವಾಗಿ, ಸಂರಕ್ಷಿತವಾಗಿ ಹಾಗೂ ಬಹಳ ಗಟ್ಟಿಯಾಗಿ ಮಾಡಬೇಕಾದಲ್ಲಿ ನಮಗೆ ಯಾವುದೇ ಒಂದು ಮಾರ್ಗೋಪಾಯ ಬೇಕಲ್ಲವೇ? ಆ ಮಾರ್ಗೋಪಾಯವೇನೆಂದರೆ, ಆ ಒಂದು ಕಬ್ಬಿಣಕ್ಕೆ ನಾವು ಏನು ಮಾಡ್ತೇವೆಪ್ಪ ಅಂತಂದರೆ ಸ್ವಲ್ಪ ಕಾರ್ಬನ್ನನ್ನು ಅಂದರೆ 0.05% ಸೇರಿಸಿದರೆ ಗಟ್ಟಿ ಮತ್ತು ಏನಾಗುತ್ತದೆ? ಅದು ಬಲಯುತವಾಗುತ್ತದೆ. ಆವಾಗ ನಾವು ಅದನ್ನು ವ್ಯಾಪಕವಾಗಿ ಬಳಸಬಹುದು. ಅದರ ಮೃದುತ್ವವನ್ನು ನಾವು ಏನು ಮಾಡಿದೆವು? ಇಲ್ಲಿ ಕಾರ್ಬನ್ ಸೇರಿಸುವುದರಿಂದ ತೆಗೆದು ಕೂಡ ಹಾಕಿದೆವು. ಸ್ವಲ್ಪ ಉಷ್ಣತೆ ನೀಡಿದಾಗ ಅದು ಅವಾಗ ಏನಾಗುವುದಿಲ್ಲ? ಸುಲಭವಾಗಿ ಹಿಗ್ಗುವುದಿಲ್ಲ. ಆ ಒಂದು ಮಿಶ್ರಲೋಹಗೊಳಿಸುವಿಕೆಗೆ ಉದಾಹರಣೆ ಯಾವುದು? ಎರಡನೇದು, ಕಬ್ಬಿಣಕ್ಕೆ ನಿಕ್ಕಲ್ ಮತ್ತು ಕ್ರೋಮಿಯಂ ಅನ್ನು ಸೇರಿಸಿದರೆ ಕಲೆರಹಿತ ಉಕ್ಕನ್ನು ಪಡೆಯಬಹುದು. ಇದು ಗಟ್ಟಿಯಾಗಿರುತ್ತದೆ ಮತ್ತು ತುಕ್ಕು ಹಿಡಿಯುವುದಿಲ್ಲ. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಕಬ್ಬಿಣದ ಮೇಲೆ ಬಹಳ ವ್ಯಾಪಕವಾಗಿ ಅವಲಂಬನೆಯಾಗಿದ್ದೇವೆ. ಅದಕ್ಕೋಸ್ಕರವೇ ನಿಮ್ಮ ಈ 10ನೇ ತರಗತಿಯಲ್ಲಿ ಈ ಮಿಶ್ರಲೋಹಗೊಳಿಸುವಿಕೆಗೆ ಉದಾಹರಣೆ ಕಬ್ಬಿಣವನ್ನು ತೆಗೆದುಕೊಂಡಿದ್ದಾರೆ. ಅಂದರೆ ಇಲ್ಲಿ ಕಬ್ಬಿಣ ಬಿಟ್ಟು ಬೇರೆ ಲೋಹಗಳನ್ನು ನಾವು ಏನು ಮಾಡಬಹುದು? ಮಿಶ್ರಲೋಹಗಳನ್ನಾಗಿ ನಾವು ಪರಿವರ್ತನೆ ಮಾಡಬಹುದು. ಅದರಲ್ಲಿ ವ್ಯಾಪಕವಾಗಿ ನಾವು ಕಬ್ಬಿಣದ ಮೇಲೆ ಬಹಳಷ್ಟು ಅವಲಂಬನೆ ಇದ್ದಿದ್ದರಿಂದ ಈ 10ನೇ ತರಗತಿಯಲ್ಲಿ ನಿಮಗೆ ಕಬ್ಬಿಣದ ಬಗ್ಗೆ ಮೇಲಿನ ಉದಾಹರಣೆಯೊಂದಿಗೆ ನಾವು ಏನು ತಿಳಿದುಕೊಂಡೆವು? ಕಬ್ಬಿಣ ಅತ್ಯಂತ ವ್ಯಾಪಕವಾಗಿ ಬಳಸುತ್ತೇವೆ, ಅದಕ್ಕೆ ನಾವು ಕಾರ್ಬನನ್ನು ಸೇರಿಸುತ್ತೇವೆ. ಈಗ ನಂತರ ಕಬ್ಬಿಣಕ್ಕೆ ನಿಕ್ಕಲ್ ಮತ್ತು
ಕ್ರೋಮಿಯಂ ಅನ್ನು ಸೇರಿಸಿದಾಗ ಕಲೆರಹಿತ ಉಕ್ಕನ್ನು ಪಡೆಯಬಹುದು. ಇದು ಗಟ್ಟಿಯಾಗಿರುತ್ತದೆ ಮತ್ತು ತುಕ್ಕು ಹಿಡಿಯುವುದಿಲ್ಲ. ಈಗ ಮಿಶ್ರಲೋಹ ಎಂದರೇನು ನಾವು ತಿಳಿದುಕೊಳ್ಳೋಣ. ಇಲ್ಲಿವರೆಗೂ ನಾವು ಮಿಶ್ರಲೋಹಗೊಳಿಸುವಿಕೆಗೆ ಉದಾಹರಣೆಯನ್ನು ತಿಳಿದುಕೊಂಡೆವು. ಈಗ ಮಿಶ್ರಲೋಹ ಎಂದರೇನು ತಿಳಿದುಕೊಳ್ಳೋಣ. ಮಿಶ್ರಲೋಹವು 2 ಅಥವಾ ಹೆಚ್ಚು ಲೋಹ ಅಥವಾ ಅಲೋಹಗಳ ಸಮರೂಪದ ಮಿಶ್ರಣವಾಗಿದೆ. ಮಿಶ್ರಲೋಹವನ್ನು ಮೊದಲು ಪ್ರಾಥಮಿಕ ಲೋಹವನ್ನು ಕರಗಿಸಿ ನಂತರ ನಿರ್ದಿಷ್ಟ ಅನುಪಾತದಲ್ಲಿ ಬೇರೆ ಧಾತುಗಳನ್ನು ವಿಲೀನಗೊಳಿಸಿ ತಯಾರಿಸಲಾಗುತ್ತದೆ. ನಂತರ ಇದನ್ನು ಕೊಠಡಿಯ ಉಷ್ಣತೆಗೆ ತಂಪು ಮಾಡಲಾಗುತ್ತದೆ. ವಿದ್ಯಾರ್ಥಿಗಳೇ, ಈ ಮಿಶ್ರಲೋಹವನ್ನು ತಯಾರಿಕೆಯ ಹಂತವಾಗಿರುತ್ತದೆ. ನಾವು ಮಿಶ್ರಲೋಹವನ್ನು ಮಾಡುವ ಮೊದಲು ನಾವು ಏನು ಮಾಡ್ತೇವೆ, ಇಲ್ಲಿ ಪ್ರಾಥಮಿಕ ಲೋಹವನ್ನು ಕರಗಿಸುತ್ತೇವೆ. ನಂತರ ಅದಕ್ಕೆ ನಿರ್ದಿಷ್ಟ ಅನುಪಾತದಲ್ಲಿ, ನಾನು ಈಗಾಗಲೇ ಮೊದಲನೇ ಉದಾಹರಣೆಯಲ್ಲಿ ಕಬ್ಬಿಣಕ್ಕೆ ನಾವು ಏನನ್ನು ಸೇರಿಸಿದೆವು, ಕಾರ್ಬನನ್ನು ಸೇರಿಸಿದೆವು. ಎಷ್ಟು? 0.05%. ಅದರಲ್ಲಿ ಪ್ರಾಥಮಿಕ ಲೋಹ ಯಾವುದು? ಕಬ್ಬಿಣ. ಅದನ್ನು ಮೊದಲು ನಾವು ಕರಗಿಸಿದೆವು. ನಂತರ ಅದಕ್ಕೆ ನಾವು ಕಾರ್ಬನನ್ನು ನಿರ್ದಿಷ್ಟ ಅನುಪಾತ ಅದರಲ್ಲಿ 0.05% ನಾವು ಸೇರಿಸಿದೆವು. ನಂತರ ಏನು ಮಾಡಿದೆವು, ಅದನ್ನು ಕೊಠಡಿ ಉಷ್ಣತೆಯಲ್ಲಿ ತಂಪು ಮಾಡಿದೆವು. ಆವಾಗ ನಮಗೇನಾಯಿತು, ಗಟ್ಟಿಯಾಗಿರ್ತಕ್ಕಂಥ ಒಂದು ಮಿಶ್ರಲೋಹವಾಗಿರ್ತಕ್ಕಂಥ ಕಬ್ಬಿಣ ದೊರೆಯಿತು. ಅದನ್ನು ನಾವು ನಸುವಿಕೆಯಿಂದ ತಡೆಗಟ್ಟುವುದರೊಂದಿಗೆ ವ್ಯಾಪಕವಾಗಿ ಕೂಡ ಬಳಸಿದೆವು. ಅದೇ ರೀತಿ ಇಲ್ಲಿ ನಿಮಗೆ ಹೇಳಿದ್ದಾರೆ, ಮಿಶ್ರಲೋಹವನ್ನು ನಾವು ಏನು ಮಾಡ್ತೇವೆ, ಮೊದಲು ಪ್ರಾಥಮಿಕ ಲೋಹವನ್ನು ಕರಗಿಸುತ್ತೇವೆ. ನಂತರ ಅದಕ್ಕೆ ನಿರ್ದಿಷ್ಟ ಅನುಪಾತದಲ್ಲಿ ಬೇರೆ ಧಾತುಗಳನ್ನು ವಿಲೀನಗೊಳಿಸುತ್ತೇವೆ. ನಂತರ ಅದನ್ನು ನಾವು ಏನು ಮಾಡ್ತೇವೆ, ಕೊಠಡಿಯ ಉಷ್ಣತೆಯಲ್ಲಿ ತಂಪುಗೊಳಿಸುತ್ತೇವೆ. ಇನ್ನು ಎರಡನೇ ಅಂಶ, ಮಿಶ್ರಲೋಹಗಳ ಒಂದು ಘಟಕ ಪಾದರಸವಾಗಿದೆ. ಪಾದರಸವೆಂದ ಕ್ಷಣ ನಿಮಗೆ ನೆನಪಿಗೆ ಬರುತ್ತದೆ, ಪಾದರಸ ಒಂದು ದ್ರವ ರೂಪದ ಲೋಹವೆಂದು. ಅದೇ ರೀತಿ ಇಲ್ಲಿ ಮಿಶ್ರಲೋಹಗಳ ಒಂದು ಘಟಕ ಪಾದರಸವಾಗಿದ್ದರೆ ಅದನ್ನು ಅಮಾಲ್ಗಮ್ ಎನ್ನುವರು. ಅಂದರೆ ಇದೇನು, ನಿಮಗೆ ಸ್ವಲ್ಪ ಗೊಂದಲವಾಗಬಹುದು. ಇಲ್ಲಿ ಯಾವುದೋ ಒಂದು ನಾವು ಮಿಶ್ರಲೋಹವನ್ನು ತಯಾರು ಮಾಡಿದ್ದೇವೆ ಎಂದಿಟ್ಟುಕೊಳ್ಳಿ. ಆ ಒಂದು ಮಿಶ್ರಲೋಹದಲ್ಲಿ ಏನಾದರೂ ಪಾದರಸವೂ ಕೂಡ ಒಂದು ಘಟಕವಾಗಿದ್ದರೆ, ಅಂದರೆ ಮಿಶ್ರಲೋಹ ಮಾಡಲು ಕೇವಲ 2 ಘಟಕಗಳು ಬೇಕೆಂತೇನೂ ಇಲ್ಲ, 2ಕ್ಕಿಂತ ಹೆಚ್ಚಿನ ಘಟಕಗಳನ್ನು ನಾವು ತೆಗೆದುಕೊಂಡು ಮಿಶ್ರಲೋಹಗಳನ್ನು ತಯಾರಿಸಬಹುದು. ಆ ಒಂದು ಮಿಶ್ರಲೋಹ, ಉದಾಹರಣೆಗೆ ಯಾವುದೋ ಒಂದು ಮಿಶ್ರಲೋಹದಲ್ಲಿ ಆ ಒಂದು ಪಾದರಸವನ್ನು ಒಂದು ಘಟಕವಾಗಿ ನಾವು ಏನಾದರೂ ತೆಗೆದುಕೊಂಡಾಗ ಆ ಮಿಶ್ರಲೋಹವನ್ನು ನಾವು ಏನೆಂದು ಕರೆಯಬೇಕು, ಅಮಾಲ್ಗಮ್ ಎಂದು ಕರೆಯಬೇಕು. ಇನ್ನು ಮಿಶ್ರಲೋಹದ ವಿದ್ಯುತ್ ವಾಹಕತೆ ಮತ್ತು ಕರಗುವ ಬಿಂದುವು ಶುದ್ಧ ಲೋಹಕ್ಕಿಂತ ಕಡಿಮೆ ಇರುತ್ತದೆ. ಇದು ಅತಿ ಪ್ರಮುಖವಾಗಿರ್ತಕ್ಕಂಥ ಅಂಶ. ಪ್ರಿಯ ವಿದ್ಯಾರ್ಥಿಗಳೇ, ಮಿಶ್ರಲೋಹದ ವಿದ್ಯುತ್ ವಾಹಕತೆ, ಕರಗುವ ಬಿಂದು ಶುದ್ಧ ಲೋಹಕ್ಕಿಂತ ಕಡಿಮೆ ಇರುತ್ತದೆ. ಅಂದರೆ ಶುದ್ಧ ಲೋಹದ ವಿದ್ಯುತ್ ವಾಹಕತೆ, ಕರಗುವ ಬಿಂದು ಏನಾಗುತ್ತದೆ, ಅಧಿಕವಾಗಿರುತ್ತದೆ. ಯಾವುದಕ್ಕಿಂತ? ಮಿಶ್ರಲೋಹಕ್ಕಿಂತ. ಉದಾಹರಣೆಗೆ ತಾಮ್ರ ಮತ್ತು ಸತ್ತುವಿನ Cu ಮತ್ತು Zn ಮಿಶ್ರಲೋಹವಾದ ಹಿತ್ತಾಳೆ. ಇನ್ನು 4ನೇ ಅಂಶ, ಮಿಶ್ರಲೋಹದ ಬಗ್ಗೆ ತಿಳಿದುಕೊಳ್ಳುವ 4ನೇ ಅಂಶ, ಸೀಸ ಮತ್ತು ತವರ Pb ಮತ್ತು Sn ಮಿಶ್ರಲೋಹವಾದ ಬೆಸುಗೆ ಲೋಹ ಕಡಿಮೆ ಕರಗುವ ಬಿಂದು ಹೊಂದಿದೆ ಮತ್ತು ಇದನ್ನು ವಿದ್ಯುತ್ ತಂತಿಗಳನ್ನು ಬೆಸೆಯುವಲು ಏನು ಮಾಡ್ತಾರೆ, ಇಲ್ಲಿ ಉಪಯೋಗಿಸುತ್ತಾರೆ. ಅಂದರೆ ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಏನನ್ನು ತಿಳಿದುಕೊಂಡೆವು ಎಂದು ತಿಳಿದುಕೊಳ್ಳುವಕ್ಕಿಂತ ಮುಂಚಿತವಾಗಿ 2 ಕುತೂಹಲಕಾರಿಯಾಗಿರ್ತಕ್ಕಂಥ ಸಂಗತಿಯನ್ನು ನಾವಿಲ್ಲಿ ನೋಡೋಣ. ಇವು ನಿಮ್ಮ ಪರೀಕ್ಷೆಗಿಲ್ಲ, ಆದರೂ ಕೂಡ ಪಠ್ಯಪುಸ್ತಕದಲ್ಲಿವೆ. ನಾವು ಶುದ್ಧ ಚಿನ್ನವನ್ನು ಯಾವಾಗಲೂ ನಮಗೇನಾಗುತ್ತದೆ, ಅದರ ಬಗ್ಗೆ ಭಾಳ ಕುತೂಹಲವಿರುತ್ತದೆ. ಇನ್ನು ಶುದ್ಧ ಚಿನ್ನದಲ್ಲಿ ನಿಮಗೆ ತಿಳಿದಿರುವ ಹಾಗೆ 22 ಕ್ಯಾರೆಟ್ ಮತ್ತು 24 ಕ್ಯಾರೆಟ್ ಅಂತಕ್ಕಂಥ ಚಿನ್ನಗಳು ನಮಗೆ ಏನಾಗಿವೆ ಅಂದರೆ ಚಿರಪರಿಚಿತವಾಗಿವೆ. ಹಾಗಾದರೆ 22 ಕ್ಯಾರೆಟ್ ಚಿನ್ನ ಮತ್ತು 24 ಕ್ಯಾರೆಟ್ ಚಿನ್ನಗಳು ಎಂದರೆ ಏನು? 24 ಕ್ಯಾರೆಟ್ ಚಿನ್ನ ಎಂದರೆ ಅದು ಶುದ್ಧ ಚಿನ್ನವಾಗಿರುತ್ತದೆ, ಬಹಳ ಮೃದುವಾಗಿರುತ್ತದೆ. ಬಹಳ ಮೃದುವಾದಾಗ ಅವುಗಳಿಂದ ಯಾವುದರಿಂದ, ನಾನು 24 ಕ್ಯಾರೆಟ್ ಶುದ್ಧ ಚಿನ್ನದಿಂದ ಆಭರಣ ತಯಾರಿಸಲು ಅದು ಅಸಾಧ್ಯದ ಮಾತು, ಸಾಧ್ಯವಲ್ಲ ಅಥವಾ ಅದು ಸೂಕ್ತವಲ್ಲ. ಅದಕ್ಕೋಸ್ಕರ ಆಭರಣವನ್ನು ತಯಾರಿಸಲು ಭಾರತದಲ್ಲಿ ಸಾಮಾನ್ಯವಾಗಿ 22 ಕ್ಯಾರೆಟ್ ಚಿನ್ನವನ್ನು ಏನು ಮಾಡ್ತಾರೆ ಅಂದರೆ ಬಳಸುತ್ತಾರೆ. ಅಂದರೆ ಇನ್ನೂ 2 ಕ್ಯಾರೆಟ್ ಏನಾಯಿತು, ಆ 2 ಕ್ಯಾರೆಟ್ ಏನು ಮಾಡ್ತಾರೆ ಅಂದರೆ ತಾಮ್ರ ಅಥವಾ ಬೆಳ್ಳಿ ಬೆರೆತಿದೆ ಎಂದರ್ಥ. ಪ್ರಿಯ ವಿದ್ಯಾರ್ಥಿಗಳೇ, 24 ಕ್ಯಾರೆಟ್ ಶುದ್ಧ ಚಿನ್ನವೆಂದರೆ ಅದು ಬಹಳ ಮೃದುವಾಗಿರುತ್ತೆ. ಇಂಗ್ಲೀಷ್ ಅರ್ಥದಲ್ಲಿ ನಾವು ಭಾಳ ಪ್ಯೂರ್ ಎಂದು ಹೇಳ್ತೇವೆ. ಇನ್ನು 22 ಕ್ಯಾರೆಟ್ ಎಂದರೆ ಅಲ್ಲಿ ಆ ಒಂದು 22 ಕ್ಯಾರೆಟ್ ಚಿನ್ನವನ್ನು ನಾವು ಆಭರಣಗಳಿಗೆ ತಯಾರಿಸುತ್ತೇವೆ. ಅಂದರೆ ಇಲ್ಲಿ 22 ಭಾಗದಷ್ಟು ಶುದ್ಧ ಚಿನ್ನ, ಇನ್ನೂ ಉಳಿದಿರ್ತಕ್ಕಂಥ 2 ಭಾಗದಷ್ಟು ತಾಮ್ರ ಅಥವಾ ಬೆಳ್ಳಿಯನ್ನು ಬೆರೆಸಿ
ಏನು ಮಾಡ್ತಾರೆ, ಆಭರಣವನ್ನು ತಯಾರಿಸುತ್ತಾರೆ ಎಂದರ್ಥ. ಇನ್ನು ಪ್ರಾಚೀನ ಭಾರತೀಯ ಲೋಹೋದ್ಧರಣದ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಂಗತಿಯನ್ನು ನೀವು ನೋಡಿ. ದೆಹಲಿಯ ಕುತುಬ್ ಮಿನಾರ್ ಸಮೀಪದಲ್ಲಿರುವ ಕಬ್ಬಿಣದ ಸ್ತಂಭವನ್ನು ಸುಮಾರು 1600 ವರ್ಷಗಳ ಹಿಂದೆ ಭಾರತೀಯ ಕಮ್ಮಾರನು ನಿರ್ಮಿಸಿದ್ದಾರೆ. ಎಲ್ಲಿ? ಆ ಒಂದು ಕುತುಬ್ ಮಿನಾರ್ನಲ್ಲಿರ್ತಕ್ಕಂಥ ಒಂದು ಸ್ತಂಭ. ಅದು ಎಷ್ಟು ವರ್ಷದ ಹಿಂದಿನ ಸ್ತಂಭ? 1600 ವರ್ಷಗಳ ಹಿಂದೆ ಭಾರತೀಯ ಕಮ್ಮಾರನು ನಿರ್ಮಿಸಿರ್ತಕ್ಕಂಥ ಒಂದು ಸ್ತಂಭ. ಅವರು ಅಭಿವೃದ್ಧಿಪಡಿಸಿದ ತಯಾರಿಕೆ ವಿಧಾನವು ಕಬ್ಬಿಣವನ್ನು ತುಕ್ಕಿನಿಂದ ರಕ್ಷಿಸಿದೆ. ಅಂದರೆ ಪ್ರಿಯ ವಿದ್ಯಾರ್ಥಿಗಳೇ, ಆ ಸ್ತಂಭ 1600 ವರ್ಷಗಳ ಹಿಂದಿನ ಒಂದು ಸ್ತಂಭವಾಗಿದ್ದರೂ ಕೂಡ ಅದು ಇಲ್ಲಿಯವರೆಗೂ ಏನಾಗಿಲ್ಲ, ಅದು ನಶಿಸುವಿಕೆಗೆ ಒಳಗಾಗಿಲ್ಲ. ಅಂದರೆ ಆ ಕಬ್ಬಿಣದ ಸ್ತಂಭ ತುಕ್ಕನ್ನು ಹಿಡಿದಿಲ್ಲ. ಇದರ ತುಕ್ಕು ನಿರೋಧಕ ಗುಣದಿಂದಾಗಿ ಇದು ಪ್ರಪಂಚದ ಎಲ್ಲ ಭಾಗದ ವಿಜ್ಞಾನಿಗಳಿಂದ ಪರೀಕ್ಷೆಗೊಳಗಾಗಿದೆ. ಅಂದರೆ ಪ್ರಿಯ ವಿದ್ಯಾರ್ಥಿಗಳೇ, ಆ ಒಂದು ಸ್ತಂಭ 1600 ವರ್ಷಗಳ ಹಿಂದೆ ನಿರ್ಮಿಸಿದರೂ ಕೂಡ ಇಲ್ಲಿಯವರೆಗೂ ಅದು ತುಕ್ಕು ಹಿಡಿದಿಲ್ಲ. ಅಂದರೆ ಆ ಒಂದು ಭಾರತೀಯ ಕಮ್ಮಾರನು ತುಕ್ಕು ನಿರೋಧಕ ಗುಣದಿಂದಾಗಿ ಅದನ್ನು ಏನು ಮಾಡಿದ್ದಾನೆ, ನಿರ್ಮಿಸಿದ್ದಾನೆ. ಆ ಗುಣವನ್ನು ಅರಿಯಲು ಪ್ರಪಂಚದ ಎಲ್ಲ ವಿಜ್ಞಾನಿಗಳು ನಮ್ಮ ಭಾರತದೆಡೆಗೆ ಏನು ಮಾಡ್ತಿದ್ದಾರೆ, ಇಲ್ಲಿ ಮುಖ ಮಾಡಿ ನೋಡಿ ಅದನ್ನು ಪರೀಕ್ಷೆ ಮಾಡುತ್ತಿದ್ದಾರೆ. ಈ ಕಬ್ಬಿಣದ ಸ್ತಂಭವು 8 ಮೀಟರ್ ಎತ್ತರ ಮತ್ತು 6 ಟನ್ ಅಂದರೆ 6000 kg ತೂಕವನ್ನು ಹೊಂದಿದೆ. ಪ್ರಿಯ ವಿದ್ಯಾರ್ಥಿಗಳೇ, ಇಲ್ಲಿಗೆ ಪಾಠ ಮುಕ್ತಾಯವಾಯಿತು. ಈಗ ಈ ಭಾಗಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನಾವು ಉತ್ತರಿಸೋಣ. ನಂತರ ಈ ಪಾಠದಲ್ಲಿ ಕಲಿತಿರುವ ಎಲ್ಲ ಅಂಶಗಳನ್ನು 1 ಅಥವಾ 2 ನಿಮಿಷದಲ್ಲಿ ಪುನರ್ಮನನವನ್ನು ಮಾಡಿಕೊಳ್ಳೋಣ. ಈ ಭಾಗಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋಣ. ಈಗ ಮೊದಲ ಪ್ರಶ್ನೆ, ಲೋಹಗಳಾದ ಸತು, ಮ್ಯಾಗ್ನೀಷಿಯಂ ಮತ್ತು ತಾಮ್ರಗಳ ಆಕ್ಸೈಡ್ಗಳನ್ನು ಈ ಕೆಳಗಿನ ಲೋಹಗಳೊಂದಿಗೆ ಕಾಸಿ. ಯಾವ ಲೋಹಗಳೊಂದಿಗೆ? ಸತುವಿನ ಆಕ್ಸೈಡ್, ಮ್ಯಾಗ್ನೀಷಿಯಂ ಆಕ್ಸೈಡ್, ತಾಮ್ರದ ಆಕ್ಸೈಡ್. ಆಕ್ಸೈಡ್ನೊಂದಿಗೆ ಯಾವಗಳನ್ನು ಕಾಸಬೇಕು? ಸತು, ಮ್ಯಾಗ್ನೀಷಿಯಂ ಮತ್ತು ತಾಮ್ರ. ಯಾವ ಸಂದರ್ಭದಲ್ಲಿ ನೀವು ಸ್ಥಾನಪಲ್ಲಟ ಕ್ರಿಯೆಯನ್ನು ನೋಡುವಿರಿ? ಉತ್ತರ: ಸತುವಿನ ಆಕ್ಸೈಡ್ನಲ್ಲಿ ಸತು ಮತ್ತು ತಾಮ್ರದ ಸ್ಥಾನಪಲ್ಲಟ ಕ್ರಿಯೆ ಕಂಡುಬರುವುದಿಲ್ಲ. ಏಕೆಂದರೆ ತಾಮ್ರ ಸತುವಿಗಿಂತ ಕಡಿಮೆ ಕ್ರಿಯಾಶೀಲ. ಆದರೆ ಮ್ಯಾಗ್ನೀಷಿಯಂ ಸತುವಿನ ಆಕ್ಸೈಡ್ನಿಂದ ಸತುವನ್ನು ಸ್ಥಾನಪಲ್ಲಟಗೊಳಿಸುತ್ತದೆ. ಈ ಒಂದು ರಾಸಾಯನಿಕ ಕ್ರಿಯೆಯನ್ನು ಈ ಕೆಳಗಿನಂತೆ ರಾಸಾಯನಿಕ ಸಮೀಕರಣದಲ್ಲಿ ಕ್ರೋಢೀಕರಿಸಿ ಬರೆಯಬಹುದು. Mg ಪ್ಲಸ್ ZnO. Mg ಅಂದರೆ ಮ್ಯಾಗ್ನೀಷಿಯಂ ಪ್ಲಸ್ ZnO ಅಂದರೆ ಸತುವಿನ ಆಕ್ಸೈಡ್. ಇಟ್ ಗಿವ್ಸ್ ಟು ಮ್ಯಾಗ್ನೀಷಿಯಂ ಆಕ್ಸೈಡ್ MgO ಪ್ಲಸ್ ಸತು Zn. ಏಕೆಂದರೆ ಮ್ಯಾಗ್ನೀಷಿಯಂ ಸತುವಿಗಿಂತ ಕ್ರಿಯಾಶೀಲ. ಇನ್ನು ಮ್ಯಾಗ್ನೀಷಿಯಂ ಆಕ್ಸೈಡ್ ಸತು, ಮ್ಯಾಗ್ನೀಷಿಯಂ ಮತ್ತು ತಾಮ್ರಗಳ ಜೊತೆ ವರ್ತಿಸುವುದಿಲ್ಲ. ಏಕೆಂದರೆ ಅದು ಹೆಚ್ಚು ಕ್ರಿಯಾಶೀಲ ತಾಮ್ರದ ಆಕ್ಸೈಡ್ ಸತು ಮತ್ತು ಮ್ಯಾಗ್ನೀಷಿಯಂನೊಂದಿಗೆ ಸ್ಥಾನಪಲ್ಲಟ ಕ್ರಿಯೆ ಒಳಗಾಗುತ್ತದೆ. ಏಕೆಂದರೆ ಅವು ತಾಮ್ರಕ್ಕಿಂತ ಕ್ರಿಯಾಶೀಲ. ಈ ಒಂದು ರಾಸಾಯನಿಕ ಕ್ರಿಯೆಯನ್ನು ಕೆಳಗಿನಂತೆ ನಾವು ಕ್ರೋಢೀಕರಿಸಿ ರಾಸಾಯನಿಕ ಸಮೀಕರಣದಲ್ಲಿ ಬರೆಯಬಹುದು. Zn ಪ್ಲಸ್ CuO ಅಂದರೆ ತಾಮ್ರದ ಆಕ್ಸೈಡ್. Zn ಅಂದರೆ ಸತು ಇಸ್ ಗಿವ್ ಟು ZnO ಸತುವಿನ ಆಕ್ಸೈಡ್ ಪ್ಲಸ್ ತಾಮ್ರ. ಇನ್ನು ನಂತರ ಮ್ಯಾಗ್ನೀಷಿಯಂ Mg ಪ್ಲಸ್ ತಾಮ್ರದ ಆಕ್ಸೈಡ್ CuO ಇಸ್ ಗಿವ್ ಟು ಮ್ಯಾಗ್ನೀಷಿಯಂ ಆಕ್ಸೈಡ್ MgO ಪ್ಲಸ್ Cu ಅಂದರೆ ತಾಮ್ರ. ಪ್ರಿಯ ವಿದ್ಯಾರ್ಥಿಗಳೇ, ಇದನ್ನು ನಾವು ಸವಿವರವಾಗಿ ನಾನು ಇಲ್ಲಿ ನಿಮ್ಮ ಉತ್ತರದಲ್ಲಿ ಏಕೆ ಹೇಳುತ್ತಿಲ್ಲವೆಂದರೆ ಇದರ ಒಂದು ಕ್ರಿಯಾಶೀಲ ಸರಣಿಯನ್ನು ನೀವು ಚೆನ್ನಾಗಿ ಆ ವಿಡಿಯೋನ ಇನ್ನೊಮ್ಮೆ ಚೆನ್ನಾಗಿ ನೋಡಿದಾಗ ನಿಮಗೆ ಉತ್ತರ ನಿಮ್ಮಷ್ಟಕ್ಕೆ ನಿಮಗೆ ಬರುತ್ತವೆ. ಇನ್ನು ನಂತರದ ಒಂದು ಪ್ರಶ್ನೆ, ಯಾವ ಲೋಹಗಳು ಸುಲಭವಾಗಿ ಸಂಚಾರಕ್ಕೊಳಗಾಗುವುದಿಲ್ಲ? ಯಾವ ಲೋಹಗಳು ಹೇಳಿ ನೋಡೋಣ. ಯಾವ ಲೋಹಗಳು ಕಡಿಮೆ ಕ್ರಿಯಾಶೀಲವಾಗಿವೆಯೋ ಅವುಗಳೇ ಸುಲಭವಾಗಿ ಸಂಚಾರಕ್ಕೊಳಗಾಗುವುದಿಲ್ಲ. ಕಡಿಮೆ ಕ್ರಿಯಾಶೀಲ ಲೋಹಗಳು ಯಾವುವು? ಉತ್ತರ ಚಿನ್ನ ಮತ್ತು ಪ್ಲಾಟಿನಂ. ನಂತರ ಮಿಶ್ರಲೋಹಗಳು ಎಂದರೇನು? ಈಗಾಗಲೇ ನಾನು ನಿಮಗೆ ಹೇಳಿದ್ದೇನೆ. ಮಿಶ್ರಲೋಹಗಳು ಎಂದರೇನು? ಉತ್ತರ: 2 ಅಥವಾ ಹೆಚ್ಚು ಲೋಹಗಳ ಸಮಾಂಗೀಯ ಮಿಶ್ರಣ ಅಥವಾ ಲೋಹಗಳ ಮತ್ತು ಅಲೋಹಗಳ ಒಂದು ಸಮಾಂಗೀಯ ಮಿಶ್ರಣಕ್ಕೆ ಮಿಶ್ರಲೋಹ ಎಂದು ಹೆಸರು. ಸಮಾಂಗೀಯ ಮಿಶ್ರಣವೆಂದರೆ ಇಲ್ಲಿ ಅನುಪಾತ ಎಂದರ್ಥ. ಗೊಂದಲಕ್ಕೊಳಗಾಗುವ ಅವಶ್ಯಕತೆ ಇಲ್ಲ. ಪ್ರಿಯ ವಿದ್ಯಾರ್ಥಿಗಳೇ, ಈಗ ಈ ಪಾಠದಲ್ಲಿ ಕಲಿತಿರ್ತಕ್ಕಂಥ ಕೆಲವು ಅಂಶಗಳನ್ನು ನಾವು ಪುನರ್ಮನನ ಮಾಡಿಕೊಳ್ಳೋಣ. ಈ ಪಾಠದಲ್ಲಿ ನಾವು ಏನೇನು ಕಲಿತುಕೊಂಡೆವು?
ಧಾತುಗಳನ್ನು ನಾವು ಲೋಹಗಳು ಮತ್ತು ಅಲೋಹಗಳೆಂದು ವರ್ಗೀಕರಿಸಿದೆವು. ಹಾಗೂ ಲೋಹಗಳ ಭೌತ ಗುಣಗಳ ಆಧಾರದ ಮೇಲೆ ಅವುಗಳ ವ್ಯತ್ಯಾಸ, ಲೋಹ ಮತ್ತು ಅಲೋಹಗಳಿರುವ ವ್ಯತ್ಯಾಸ ಭೌತ ಗುಣಗಳ ಆಧಾರದ ಮೇಲೆ ಹಾಗೂ ರಾಸಾಯನಿಕ ಗುಣಗಳ ಆಧಾರದ ಮೇಲೆ ಲೋಹ ಅಲೋಹಗಳಿಗಿರ್ತಕ್ಕಂಥ ಒಂದು ವ್ಯತ್ಯಾಸವನ್ನು ಕೂಡ ನಾವು ಕಂಡುಕೊಂಡೆವು. ನಂತರ ಲೋಹಗಳು ಯಾವುದರೊಂದಿಗೆ? ಗಾಳಿಯೊಂದಿಗೆ, ನೀರಿನೊಂದಿಗೆ, ಆಮ್ಲಗಳೊಂದಿಗೆ, ಲೋಹೀಯ ಲವಣಗಳೊಂದಿಗೆ ಕ್ರಿಯಾಶೀಲತೆ ಸರಣಿ. ಲೋಹಗಳು ಮತ್ತು ಅಲೋಹಗಳು ಹೇಗೆ ಪ್ರತಿವರ್ತಿಸುತ್ತವೆ? ಸೋಡಿಯಂ ಕ್ಲೋರೈಡ್ ಮತ್ತು ಮ್ಯಾಗ್ನೀಷಿಯಂ ಕ್ಲೋರೈಡ್ನ ಒಂದು ಚುಕ್ಕೆಯ ಚಿತ್ರ. ಅಯಾನಿಕ್ ಸಂಯುಕ್ತಗಳ ಗುಣಗಳು. ಅಯಾನಿಕ್ ಸಂಯುಕ್ತಗಳ ಗುಣಗಳು ಯಾವುವು ಹೇಳೋಣ? ಭೌತ ಸ್ಥಿತಿ, ಅಯಾನಿಕ್ ಸಂಯುಕ್ತಗಳ ಕರಗುವ ಮತ್ತು ಕುದಿಬಿಂದುಗಳು, ಅಯಾನಿಕ್ ಸಂಯುಕ್ತಗಳ ವಿಲೀನತೆ, ಅಯಾನಿಕ್ ಸಂಯುಕ್ತಗಳ ವಿದ್ಯುತ್ ವಾಹಕತೆ ಹಾಗೂ ಲೋಹಗಳ ದೊರೆಯುವಿಕೆ, ಲೋಹೋದ್ಧರಣ, ಅದಿರುಗಳ ಪುಷ್ಟೀಕರಣವಾಗಿರಬಹುದು. ಮತ್ತು ಕ್ರಿಯಾಶೀಲತೆ ಸರಣಿಯಲ್ಲಿನ ಕೆಳಗಿರುವ ಲೋಹಗಳನ್ನು ಉದ್ಧರಿಸುವುದು, ಕ್ರಿಯಾಶೀಲತೆ ಸರಣಿಯಲ್ಲಿನ ಮಧ್ಯದ ಲೋಹಗಳ ಉದ್ಧರಿಸುವಿಕೆ ಹಾಗೂ ಕ್ರಿಯಾಶೀಲ ಸರಣಿಯ ಮೇಲ್ಭಾಗದಲ್ಲಿರುವ ಲೋಹಗಳ ಉದ್ಧರಿಸುವಿಕೆ, ಲೋಹಗಳ ಶುದ್ಧೀಕರಣ, ನಶಿಸುವಿಕೆ ತಡೆಗಟ್ಟುವ ವಿಧಾನವನ್ನು ಹಾಗೂ ಅವುಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ನಾವು ಕಂಡುಕೊಂಡೆವು. ಇಷ್ಟಾದ ಮೇಲೂ ನಿಮಗೆ ಯಾವುದಾದರೂ ಡೌಟ್ಸ್ ಅಥವಾ ಪ್ರಶ್ನೆಗಳಿದ್ದರೆ ನೀವು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಅದಕ್ಕಿಂತ ಮುಂಚಿತವಾಗಿ ಈ ಪಾಠದ ಒಂದು ಸಂಪೂರ್ಣ ವಿಡಿಯೋಗಳನ್ನು ನೀವು ನೋಡಲು ಮೇಲೆ ಕಾಣುತ್ತಿರುವ ಐ ಬಟನನ್ನು ಕ್ಲಿಕ್ ಮಾಡಿ ಪ್ಲೇಲಿಸ್ಟ್ನಲ್ಲಿ ಹೋಗಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ವಿಡಿಯೋಗಳಾಗಿರ್ಬೋದು ಹಾಗೂ ಇತರ ಪಾಠಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನು ನೀವು ಇಲ್ಲಿ ನೋಡಬಹುದು. ಧನ್ಯವಾದಗಳು.